ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ, ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ಸ್ ಮೇಲೆ. ಸೊ ಕ್ವಶನ್ ಏನು ಹೇಳ್ತಾ ಇರೋದು, ಇನ್ ಎ ಕನ್ಸೈನ್ಮೆಂಟ್ ಆಫ್ ಎಲೆಕ್ಟ್ರಿಕ್ ಲ್ಯಾಂಪ್ಸ್ 5% ಆರ್ ಡಿಫೆಕ್ಟಿವ್. ಸೊ ಇವಾಗ ಪ್ರೊಡ್ಯೂಸ್ ಆಗ್ತಿರುವಂತಹ ಎಲೆಕ್ಟ್ರಿಕ್ ಲ್ಯಾಂಪ್ಗಳಲ್ಲಿ 5% ಡಿಫೆಕ್ಟಿವ್ ಆಗಿದಾವೆ ಅಂದ್ರೆ ಹಾಳಾಗಿರುವಂಥವು ಇದಾವೆ. ಇಫ್ ಎ ರ್ಯಾಂಡಮ್ ಸ್ಯಾಂಪಲ್ ಆಫ್ 8 ಲ್ಯಾಂಪ್ಸ್ ಆರ್ ಇನ್ಸ್ಪೆಕ್ಟೆಡ್, 8 ಲ್ಯಾಂಪ್ಸ್ಗಳನ್ನು, ಯಾವುದಾದ್ರೂ 8 ಲ್ಯಾಂಪ್ಸ್ಗಳನ್ನು ನಾನು ತಗೊಂಡು ಇನ್ಸ್ಪೆಕ್ಟ್ ಅಂತ ಅಂದರೆ ನೋಡ್ತಾ ಹೋದ್ರೆ, ವಾಟ್ ಈಸ್ ದ ಪ್ರೊಬಾಬಿಲಿಟಿ ದಟ್ 1 or more ಲ್ಯಾಂಪ್ಸ್ ಆರ್ ಡಿಫೆಕ್ಟಿವ್. 1 or more ಅಂತಂದರೆ 1 ಆದ್ರೂ ಕೂಡ ಓಕೆ, ಅದಕ್ಕಿಂತ ಜಾಸ್ತಿ ಡಿಫೆಕ್ಟಿವ್ ಆದ್ರೂ ಕೂಡ ಓಕೆ. 1 ಆಗಿದ್ರು ಓಕೆ, 2 ಆಗಿದ್ರು ಓಕೆ, 3, 4, 5, 6, 7, 8ವರೆಗೂ ಕೂಡ ಓಕೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅಟ್ಲೀಸ್ಟ್ ಒಂದಾದ್ರೂ ಕೂಡ ಡಿಫೆಕ್ಟಿವ್ ಆಗಿರುವಂಥ ಸಾಧ್ಯತೆ ಎಷ್ಟಿದೆ, ಪ್ರೊಬ್ಯಾಬಿಲಿಟಿ ಎಷ್ಟಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಸೊಲ್ಯೂಷನ್ ನಾನು ಯಾವ ರೀತಿ ಎಕ್ಸಾಮ್ ಇಲ್ಲಿ ಬರಿತೀನಿ ಬೋರ್ಡ್ ಮೇಲೆ, ಅದೇ ರೀತಿ ಎಕ್ಸಾಮಲ್ಲಿ ಬರೀರಿ, ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸೊ ನಾನು ಆಮೇಲೆ ಸೈಡಿಗೆ ಹೋಗ್ತೀನಿ, ಆಮೇಲೆ ಸ್ಕ್ರೀನ್ಶಾಟ್ ತಕ್ಕೊಂತ್ರಿ. ಸೊ ಈಗ ಫಸ್ಟ್ ಕ್ಲಾಸನ್ನು ಕೇಳ್ಕೊತ ಹೋಗಿ. ಸೊ ಫಸ್ಟ್ ಏನು ಕೊಟ್ಟಿದ್ದಾರೆ, ಗಿವನ್ ಅಂತ ಬರೀಬೇಕು. ನನ್ನ ಹತ್ರ ಪ್ರೊಬ್ಯಾಬಿಲಿಟಿ ಆಫ್ ಡಿಫೆಕ್ಟಿವ್ ಎಷ್ಟು ಕೊಟ್ಟಿದ್ದಾರೆ, 5 ಅಂತ ಅಂದರೆ ಇದೇನು ಹೇಳ್ತಾ ಇದೆ, 5% ಡಿಫೆಕ್ಟಿವ್ ಲ್ಯಾಂಪ್ಸ್. ಸೊ ಇದನ್ನ ನಾನೇನು ಮಾಡಬೇಕು, ಪರ್ಸೆಂಟೇಜಿಂದ ಫ್ರ್ಯಾಕ್ಷನ್ಸಿಗೆ ಕನ್ವರ್ಟ್ ಮಾಡ್ಕೋಬೇಕು. ಸಾಲ್ವ್ ಮಾಡಬೇಕು ಅಂದರೆ ಗೊತ್ತಾಯ್ತಾ ಏನು, ಪರ್ಸೆಂಟೇಜಿಂದ ಫ್ರ್ಯಾಕ್ಷನ್ಸಿಗೆ ಕನ್ವರ್ಟ್ ಮಾಡ್ಕೋಬೇಕು. ಯಾವ ರೀತಿ, 5 ಡಿವೈಡೆಡ್ ಬೈ 100 ಅಷ್ಟೇ. ಸೊ 100ಇಂದ ಡಿವೈಡ್ ಮಾಡಿ ಅದು ಫ್ರ್ಯಾಕ್ಷನ್ಸಿಗೆ ಕನ್ವರ್ಟ್ ಆಗುತ್ತೆ. 5 1s 5 20s. ಸೊ ವ್ಯಾಲ್ಯೂ ಎಷ್ಟಾಯಿತು, 1/20 is the value of P ಅಂತ ಅಂದರೆ ಡಿಫೆಕ್ಟಿವ್ ಲ್ಯಾಂಪ್ಸ್ದು ಪ್ರೊಬ್ಯಾಬಿಲಿಟಿ ಎಷ್ಟಿದೆ, 1/20 ಫ್ರ್ಯಾಕ್ಷನ್ಸಿಗೆ ಕನ್ವರ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಎನ್ ವ್ಯಾಲ್ಯೂ ಎಷ್ಟಿದೆ, ಎನ್ ಅಂತಂದ್ರೆ ಈಗ ನಾವು ಎಕ್ಸ್ಪೆರಿಮೆಂಟ್ ಅಥವಾ ಇನ್ಸ್ಪೆಕ್ಟ್ ಮಾಡೋದಕ್ಕೋಸ್ಕರ 8 ಲ್ಯಾಂಪ್ಸ್ಗಳನ್ನು ತೊಗೊತಾ ಇದೀವಿ. ಸೊ 8 ಅಂತ ಬರ್ಕೋಬೇಕು. ನೆಕ್ಸ್ಟ್ ಕ್ಯೂ. ಸೊ ಕ್ಯೂ ಅಂತ ಅಂದ್ರೇನು, ಇಲ್ಲಿ ಡಿಫೆಕ್ಟಿವ್ ಲ್ಯಾಂಪ್ಸ್ದು ಪ್ರೊಬ್ಯಾಬಿಲಿಟಿ 1/20 ಇದೆ. ಇನ್ನು ಉಳಿದಿರೋದೆಲ್ಲ ಏನಾಗಿರುತ್ತೆ, ಒಳ್ಳೆ ಅಂತ ಅಂದ್ರೆ ಕರೆಕ್ಟಾಗಿ ಇರುವಂತ ಲ್ಯಾಂಪ್ಸ್ಗಳಾಗಿರ್ತವೆ. ಸೊ ಯಾವ ರೀತಿ ಕಂಡುಹಿಡಿಯೋದು, 1 - P ಗೊತ್ತಾಯ್ತಾ. ನಮಗೆ ಟೋಟಲ್ ಪ್ರೊಬ್ಯಾಬಿಲಿಟಿ ಅಂತ ಅಂದ್ರೆ ಎಲ್ಲಾ ಪ್ರೊಬ್ಯಾಬಿಲಿಟಿನೂ ಕೂಡ ನಾನು ಆ್ಯಡ್ ಮಾಡಿದಾಗ, ಆಲ್ ದಿ ಪಾಸಿಬಲ್ ಔಟ್ಕಮ್ಗಳ ಪ್ರೊಬ್ಯಾಬಿಲಿಟಿಯನ್ನು ನಾನು ಆ್ಯಡ್ ಮಾಡಿದ್ರೆ ಅದು 1ಗೆ ಈಕ್ವಲ್ ಆಗಿರುತ್ತೆ. ಸರಿನಾ. ಪ್ರೊಬ್ಯಾಬಿಲಿಟಿ ಯಾವತ್ತಿದ್ರೂ ಕೂಡ 0 ಮತ್ತು 1 ಒಳಗಡೆ ಇರುತ್ತೆ. ಎಲ್ಲ ವ್ಯಾಲ್ಯೂಸ್ಗಳನ್ನು ಅಂದರೆ ಎಲ್ಲ ಔಟ್ಕಮ್ಗಳ ಪ್ರೊಬ್ಯಾಬಿಲಿಟಿಯನ್ನು ಆ್ಯಡ್ ಮಾಡಿದಾಗ ಅದು 1ಗೆ ಈಕ್ವಲ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ 1 - ಪ್ರೊಬ್ಯಾಬಿಲಿಟಿ. ಈಗ ಇದ್ರದ್ದು ಗೊತ್ತಿದೆ ಅಲ್ವಾ, ಸೊ ಅದನ್ನು ಮೈನಸ್ ಮಾಡಬೇಕು. ಸೊ ಕ್ಯೂ ವಿಲ್ ಬಿ ಈಕ್ವಲ್ ಟು 1 - 1/20. ಕ್ಯೂ ವ್ಯಾಲ್ಯೂ ಏನಾಗುತ್ತೆ, 20 ಇಲ್ಲಿಗೆ ಬರುತ್ತೆ. ಸೊ ಕಾಮನ್ ಡಿನಾಮಿನೇಟರ್ 20 -1. ಸೊ 20 - 1 ಅಂತಂದರೆ 19/20. ಸೊ ಕ್ಯೂ ವ್ಯಾಲ್ಯೂ ಗೊತ್ತಾಗಿದೆ, ದಟ್ ಈಸ್ 19/20 and P value is 1/20 and N value is 8. So ಇವಾಗ using binomial distribution ಫಾರ್ಮುಲಾ ಏನು, ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ದು P of x will be equal to NCX into P power x into Q power N minus x. ಗೊತ್ತಾಯ್ತಾ ಯಾವ ರೀತಿ ಅಂತ, P of x will be equal to NCX into P power x into Q power N minus x. ಸೊ ನನಗೆ N ವ್ಯಾಲ್ಯೂ ಗೊತ್ತಿದೆ, P ವ್ಯಾಲ್ಯೂ ಗೊತ್ತಿದೆ ಮತ್ತು Q ವ್ಯಾಲ್ಯೂ ಗೊತ್ತಿದೆ. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ, ಏನೇನು ಗೊತ್ತಿದೆ ಅದನ್ನು. ಸೊ P of x will be equal to N ವ್ಯಾಲ್ಯೂ ಎಷ್ಟಿದೆ, 8CX into P ವ್ಯಾಲ್ಯೂ ಎಷ್ಟಿದೆ, 1/20. ಸೊ 1/20 ಹೋಲ್ ಪವರ್ x ಇಂಟು Q ವ್ಯಾಲ್ಯೂ ಏನಿದೆ ನನಗೆ 19/20 ಹೋಲ್ ಪವರ್ N ವ್ಯಾಲ್ಯೂ ಏನಿದೆ 8 - x. ಸೊ ಈಗ ಈ ಒಂದು ಏನು ಅಪ್ಡೇಟೆಡ್ ಫಾರ್ಮುಲಾ ಇದೆಯಲ್ಲ, ಸೊ ಇದನ್ನ ಯೂಸ್ ಮಾಡಿಕೊಂಡು ನಾವು ಫರ್ದರ್ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಅವ್ರು ಯಾವ್ದ್ರದ್ದು ಪ್ರೊಬ್ಯಾಬಿಲಿಟಿ ಕೇಳ್ತಾ ಇರೋದು, ಅಟ್ಲೀಸ್ಟ್ 1. ನೋಡಿ 1 or more ಅಂತಂದ್ರೆ ಏನು, 1 or more ಅಂತಂದ್ರೆ ಅಟ್ಲೀಸ್ಟ್ ಒಂದಾದ್ರೂ ಕೂಡ ಡಿಫೆಕ್ಟಿವ್ ಆಗಿರೋದು ಅಂತದ್ದು ಎಷ್ಟಿದೆ ಪ್ರೊಬ್ಯಾಬಿಲಿಟಿ ಅಂತ ಕೇಳ್ತಾ ಇದ್ದಾರೆ. 1 or more ಅಂತಂದ್ರೆ ಅಟ್ಲೀಸ್ಟ್ 1 ಇದ್ದಂಗೆ. ಯಾಕೆ, 1 ಇರ್ಬೋದು ಡಿಫೆಕ್ಟಿವ್, 2 ಡಿಫೆಕ್ಟಿವ್ ಇರ್ಬೋದು, 3, 4, 5, 6, 7, 8. ಸೊ ಈಗ ನೋಡಿ, ನನಗೆ ಪ್ರೊಬ್ಯಾಬಿಲಿಟಿಯನ್ನು ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಪ್ರೊಬ್ಯಾಬಿಲಿಟಿ ಆಫ್ 0 ಅಂತ ಅಂದ್ರೇನು, ಯಾವುದು ಕೂಡ ಡಿಫೆಕ್ಟಿವ್ ಇಲ್ಲ. ನೆಕ್ಸ್ಟ್ ಪ್ರೊಬ್ಯಾಬಿಲಿಟಿ ಆಫ್ 1 ಅಂತ ಅಂದ್ರೇನು, ಒಂದು ಡಿಫೆಕ್ಟಿವ್ ಇದೆ. ಪ್ರೊಬ್ಯಾಬಿಲಿಟಿ ಆಫ್ 2, ಪ್ರೊಬ್ಯಾಬಿಲಿಟಿ ಆಫ್ 3, ಇದೇ ರೀತಿ ನಾನು ಪ್ರೊಬ್ಯಾಬಿಲಿಟಿ ಆಫ್ 8ವರೆಗೂ ಕೂಡ ಆ್ಯಡ್ ಮಾಡಿದ್ರೆ ಏನಾಗಿರುತ್ತೆ, ಅದು 1ಗೆ ಈಕ್ವಲ್ ಆಗಿರುತ್ತೆ. ಗೊತ್ತಾಯ್ತಾ ಏನು, ಎಲ್ಲಾ ಪ್ರೊಬ್ಯಾಬಿಲಿಟಿಗಳ ಸಮೇಷನ್ ವಿಲ್ ಬಿ ಈಕ್ವಲ್ ಟು 1. ನಾನು ಅವಾಗಲೇ ಹೇಳಿದ್ದೀನಿ, ಅದಕ್ಕೋಸ್ಕರ 1 - P ಅನ್ನ ಮಾಡೋದು. ಸೊ ಈಗ ಅವ್ರೇನ್ ಕೇಳ್ತಾ ಇರೋದು, ಆರ್ ಮೋರ್ 1
ಆರ್ ಮೋರ್ ಅಂತ ಅಂದ್ರೆ ಅವ್ರು ಕೇಳ್ತಾ ಇರೋದೇನು, ಪ್ರೊಬ್ಯಾಬಿಲಿಟಿ ಆಫ್ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 ಅಂತ ಕೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ನೋಡಿ ಇಲ್ಲಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 ಅಂತಂದ್ರೆ ಇದಷ್ಟರದ್ದು ಕೂಡ ಪ್ರೊಬ್ಯಾಬಿಲಿಟಿಯನ್ನ ಕೇಳ್ತಾ ಇದ್ದಾರೆ. ನಾನು ಎಕ್ಸ್ ಜಾಗಕ್ಕೆ 1 ಅನ್ನ ರಿಪ್ಲೇಸ್ ಮಾಡಿ, ಎಕ್ಸ್ ಜಾಗಕ್ಕೆ 2 ಅನ್ನ ರಿಪ್ಲೇಸ್ ಮಾಡಿ, ಎಕ್ಸ್ ಜಾಗಕ್ಕೆ 3 ಅನ್ನ ರಿಪ್ಲೇಸ್ ಮಾಡಿ, ಈ ತರ ಮಾಡ್ತಾ ಹೋದ್ರೆ ನಾನು ಬೆಳಿಗ್ಗೆ ಅರ್ಥ ಹೋಗುತ್ತೆ. ಸೊ ಫುಲ್ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ತೀನಿ ಅಂತಂದ್ರೆ, ಈ ಪಿ ಆಫ್ 0 ಇದೆಯಲ್ಲ, ಇದನ್ನ ಈ ಕಡೆ ತರ್ತೀನಿ. ಪ್ಲಸ್ ಪಿ ಆಫ್ 0 ಇದ್ದಿದ್ದು ಈ ಕಡೆ ಬಂದ್ರೆ ಏನಾಗುತ್ತೆ, ಮೈನಸ್ ಪಿ ಆಫ್ 0 ಆಯ್ತಾ, ಸರಿನಾ? ಪ್ಲಸ್ ಪಿ ಆಫ್ 0 ಇದ್ದಿದ್ದು ಆ ಕಡೆ ಹೋದ್ರೆ ಮೈನಸ್ ಪಿ ಆಫ್ 0 ಆಯ್ತು. ಸೊ ಇಲ್ಲಿದ್ದು ಆ ಕಡೆಗೆ ಹೋಯ್ತು. ಈಗ ಇದು ಏನು ವ್ಯಾಲ್ಯೂ ಬರುತ್ತೆ, ಇದು ಅದಕ್ಕೆ ಈಕ್ವಲ್ ಆಗಿರುತ್ತಲ್ವಾ, ಸೇಮ್ ವ್ಯಾಲ್ಯೂ. ಇದು ಅಷ್ಟು ಸೇರ್ಸ್ ಏನ್ ಬರುತ್ತೆ ಅದು ಇಲ್ಲಿಗೆ ಈಕ್ವಲ್ ಆಗಿರುತ್ತೆ, 1 ಮೈನಸ್ ಪಿ ಆಫ್ 0. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ, 1 ಮೈನಸ್ ಪ್ರೊಬ್ಯಾಬಿಲಿಟಿ ಆಫ್ 0 ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀನಿ. 1 ಮೈನಸ್ ಪ್ರೊಬ್ಯಾಬಿಲಿಟಿ ಆಫ್ 0 ಅಂತಂದ್ರೆ ಎಕ್ಸ್ ಜಾಗಕ್ಕೆ 0 ನ ರಿಪ್ಲೇಸ್ ಮಾಡೋದಷ್ಟೇ. ಸೊ ಇವಾಗ ಎಕ್ಸ್ ಜಾಗಕ್ಕೆ 0 ನ ರಿಪ್ಲೇಸ್ ಮಾಡಿದ್ರೆ ಏನಾಗುತ್ತೆ, 8c ಎಕ್ಸ್ ಜಾಗಕ್ಕೆ 0, 8c0 ಇಂಟು 1/20 ಹೋಲ್ ಪವರ್ ಎಕ್ಸ್ ವ್ಯಾಲ್ಯೂ ಏನು ಬಂದಿರೋದು 0 ಇಂಟು 19 ಹೋಲ್ ಡಿವೈಡೆಡ್ ಬೈ 20 ಹೋಲ್ ಪವರ್ 8 ಮೈನಸ್ 0. ಸರಿನಾ? ಎಕ್ಸ್ ಇರುವಂತ ಜಾಗಕ್ಕೆ 0 ನ ರಿಪ್ಲೇಸ್ ಮಾಡಿದ್ದೀನಿ. ಈಗ ಫರ್ದರ್ ಸಿಂಪ್ಲಿಫೈ ಮಾಡೋಣ. 1 ಮೈನಸ್ 8c0 ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, 8 ಅನ್ನ ಪ್ರೆಸ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ NCR ಬಟನ್ ಇರುತ್ತೆ, ಅದನ್ನ ಪ್ರೆಸ್ ಮಾಡಿ, ಆಮೇಲೆ 0 ನ ಪ್ರೆಸ್ ಮಾಡಿ, ಆಮೇಲೆ ಈಕ್ವಲ್ಸ್ ಅನ್ನ ಪ್ರೆಸ್ ಮಾಡಿದ್ರೆ NC0 ಅಂತಂದ್ರೆ 8c0 ವ್ಯಾಲ್ಯೂ ಸಿಗುತ್ತೆ. ಯಾವ ರೀತಿ, 8 ಫಸ್ಟ್, ಆಮೇಲೆ NCR ಬಟನ್, ಆಮೇಲೆ 0 ನ ಪ್ರೆಸ್ ಮಾಡಿ, ಆಮೇಲೆ ಈಕ್ವಲ್ಸ್ ಅನ್ನ ಪ್ರೆಸ್ ಮಾಡಿ, ಅವಾಗ ನಿಮಗೆ 8c0 ವ್ಯಾಲ್ಯೂ ಬರುತ್ತೆ. ಸೊ 8c0 ವ್ಯಾಲ್ಯೂ ಇಸ್ 1 ಇಂಟು 1/20 ಹೋಲ್ ಪವರ್ 0. ಯಾವುದೇ ಒಂದು ವ್ಯಾಲ್ಯೂ ಪವರ್ 0 ಇದೆ ಅಂತಂದ್ರೆ ಅದ್ರ ವ್ಯಾಲ್ಯೂ 1ಗೆ ಈಕ್ವಲ್ ಆಗ್ಬಿಡುತ್ತೆ. 1000 ಪವರ್ 0 is 1, 2000 ಪವರ್ 0 is 1, 1/20 ಹೋಲ್ ಪವರ್ 0 is also equal to 1. ಸೊ 1 ಇಂಟು 19/20 ಏನಾಗುತ್ತಪ್ಪ ವ್ಯಾಲ್ಯೂ, 19 ಡಿವೈಡೆಡ್ ಬೈ 20 ವ್ಯಾಲ್ಯೂ ಎಷ್ಟಾಯ್ತು, 0.95. ಸೊ 0.95 ಪವರ್ ಎಷ್ಟಿರೋದು 8 ಇದೆ, 8 ಮೈನಸ್ 0 ಅಂತಂದ್ರೆ 8. ಸೊ 0.95 ಟು ದ ಪವರ್ ಆಫ್ 8 ವ್ಯಾಲ್ಯೂ ಎಷ್ಟು ಬಂತು ನಮಗೆ, 0.6634. ಸಾಕು, ಡೆಸಿಮಲ್ ಆದ್ಮೇಲೆ ಒಂದು 4 ಪಾಯಿಂಟ್ ಅನ್ನ ತೊಳಿ. ಸೊ 1 ಇಂಟು 0.6634 ಏನಾಗುತ್ತೆ ನಮಗೆ ವ್ಯಾಲ್ಯೂ 0.6634 ಆಗಿ ಉಳ್ಕೊಳ್ಳುತ್ತೆ. ಗೊತ್ತಾಯ್ತಾ? ಸೊ ಇವಾಗ 1 ಮೈನಸ್ 0.6634, 1 ಮೈನಸ್ 0.6634 ವ್ಯಾಲ್ಯೂ ಎಷ್ಟಾಯ್ತು ನಮಗೆ, 0.3366. ಸೊ ಇಷ್ಟನ್ನ ನೀವು ಬರೆದ್ರೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಸೊ ಇದೊಂದು 4 ಮಾರ್ಕ್ಸ್ ಕೇಳ್ಬೋದು. ದೊಡ್ಡ ಪ್ರಾಬ್ಲಮ್ ಅನ್ನು ಕೂಡ ನಾನು ಸಾಲ್ವ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ಸ್ಗಳು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಎಕ್ಸ್ಟ್ರಾ ಡೌಟ್ಸ್ ಇದೆ ಅಂತಂದ್ರೆ ನೀವು ಬೇಕಾದ್ರೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಅನ್ನ ಜಾಯಿನ್ ಆಗ್ಬೋದು. ಸೊ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲೇ ಕೊಟ್ಟಿರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.